ಕಾವೇರಿ ನೀರಿನ ಹಂಚಿಕೆ ವಿವಾದ ಮತ್ತೊಮ್ಮೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡಿರುವಂತಹ ನಿಲುವು ಗಮನಾರ್ಹವಾಗಿದೆ. ಕಾನೂನು ಚೌಕಟ್ಟಿನೊಳಗೆ ಕರ್ನಾಟಕದ ಹಿತಾಸಕ್ತಿಯನ್ನ ರಕ್ಷಿಸ್ತೇವೆ ಅನ್ನುವಂತಹ ಅವರ ಹೇಳಿಕೆ ಸಮಸ್ಯೆಯನ್ನ ಕೇವಲ ರಾಜಕೀಯ ಘೋಷಣೆಗಳ ಮೂಲಕ ಅಲ್ಲ, ಕಾನೂನು ಮತ್ತು ಆಡಳಿತಾತ್ಮಕ ನೆಲೆಯಲ್ಲಿ ಎದುರಿಸುವಂತಹ ಪ್ರಯತ್ನವನ್ನ ಪ್ರತಿಬಿಂಬಿಸ್ತದೆ. ಮಾತನಾಡ್ತಾ ಹೋಗೋಣ. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಶ್ರೀರಾಜ್ ಬಕ್ವಾಡಿ. ಕುಡಿಯುವ ನೀರಿನ ಅಗತ್ಯಗಳಿಗೆ ಮೊದಲ ಆದ್ಯತೆ ನೀಡುವುದಾಗಿ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಕಾನೂನು ಮತ್ತು ಕೃಷಿ ತಜ್ಞರ ಸಲಹೆಯನ್ನು ಪಡೆದುಕೊಂಡು ನಿರ್ಧಾರ ತೆಗೆದುಕೊಳ್ಳುವುದಾಗಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಇದು ತಾತ್ಕಾಲಿಕ ರಾಜಕೀಯ ಲಾಭಕ್ಕಿಂತ ದೀರ್ಘಾವಧಿಯ ಜವಾಬ್ದಾರಿಯುತ ಆಡಳಿತದ ಸಂಕೇತ ಆಗಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಸರ್ವಪಕ್ಷಗಳ ಸಭೆಗೂ ಮುನ್ನ ಮುಖ್ಯಮಂತ್ರಿ ನೀಡಿದಂತಹ ಮತ್ತೊಂದು ಹೇಳಿಕೆಯೂ ಕೂಡ ಅಷ್ಟೇ ಮಹತ್ವವನ್ನು ಪಡೆದುಕೊಂಡಿದೆ. ನದಿಯ ನೀರು ಯಾರೊಬ್ಬರ ಸ್ವತ್ತಲ್ಲ ಎನ್ನುವಂತಹ ಅವರ ಮಾತು ಕೇವಲ ಕಾನೂನಿನ ಸತ್ಯ ಅಲ್ಲ, ಪರಿಸರ ಮತ್ತು ಪ್ರಕೃತಿಯ ವಾಸ್ತವವನ್ನು ಕೂಡ ಪ್ರತಿಬಿಂಬಿಸ್ತದೆ. ಜಲಾಶಯಗಳು ತುಂಬಿದಂತಹ ಸಂದರ್ಭದಲ್ಲಿ ನೀರನ್ನು ಅನಿರ್ದಿಷ್ಟವಾಗಿ ತಡೆಹಿಡಿಯುವುದಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಕೂಡ ಅವರು ಸ್ಪಷ್ಟಪಡಿಸಿದರು. ಈ ವಾಸ್ತವವನ್ನು ಒಪ್ಪಿಕೊಳ್ಳದೆ ಕೇವಲ ಭಾವನಾತ್ಮಕ ಘೋಷಣೆಗಳಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಆದರೆ ಇಲ್ಲಿಯೇ ಸರ್ಕಾರದ ಜವಾಬ್ದಾರಿ ಮುಗಿಯೋದಿಲ್ಲ ಅನ್ನೋದು ಕೂಡ ಮುಖ್ಯ ಅಂಶ. ಪ್ರತಿ ವರ್ಷ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಕಾವೇರಿ ವಿವಾದ ಉಲ್ಬಣವಾಗೋದು, ಪ್ರತಿಭಟನೆಗಳು ನಡೆಯೋದು, ಬಂದ್ಗಳಿಗೆ ಕರೆ ನೀಡೋದು, ಬಳಿಕ ಪರಿಸ್ಥಿತಿ ತಣ್ಣಗಾಗೋದು, ಈ ಸೈಕ್ಲಿಂಗ್ ಪ್ರೋಸೆಸ್ ಹಲವು ವರ್ಷಗಳಿಂದ ಪುನರಾವರ್ತನೆ ಆಗ್ತಾನೇ ಇದೆ. ಈ ಬೇಡದ ಸೈಕ್ಲಿಂಗ್ ಪ್ರೋಸೆಸ್ ಮುರಿಬೇಕಾದ್ರೆ ಸರ್ಕಾರ ತಾತ್ಕಾಲಿಕ ಪ್ರತಿಕ್ರಿಯೆಗಳಿಂದ ಮುಂದೆ ಹೋಗಿ ಶಾಶ್ವತ ಪರಿಹಾರದತ್ತ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಕರ್ನಾಟಕದಲ್ಲಿ ಮಳೆ ನೀರು ಸಂಗ್ರಹ, ಜಲಾಶಯಗಳ ಸಾಮರ್ಥ್ಯ ಹೆಚ್ಚಳ, ನದಿ ಜೋಡಣೆ ಸಾಧ್ಯತೆಗಳ ಅಧ್ಯಯನ, ಕೆರೆಕಟ್ಟೆಗಳ ಪುನರುಜ್ಜೀವನ, ನೀರಿನ ಸಮರ್ಪಕ ಬಳಕೆ, ಸೂಕ್ಷ್ಮ ನೀರಾವರಿ ವ್ಯವಸ್ಥೆಗಳ ವಿಸ್ತರಣೆ ಮತ್ತು ಕಡಿಮೆ ನೀರು ಬಳಕೆಯ ಬೆಳೆ ಪದ್ಧತಿಗಳ ಉತ್ತೇಜನದಂತಹ ಕ್ರಮಗಳು ಈಗ ತುರ್ತು ಅಗತ್ಯವಾಗಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ನೀರಿನ ನಿರ್ವಹಣೆಯನ್ನ ಕೇವಲ ನ್ಯಾಯಾಲಯದ ಆದೇಶಗಳ ಸುತ್ತ ಸೀಮಿತಗೊಳಿಸದೆ ರಾಜ್ಯದ ಜಲಸಂಪನ್ಮೂಲ ನೀತಿಯ ಭಾಗವನ್ನಾಗಿ ರೂಪಿಸಬೇಕಾಗಿದೆ. ಆಗಸ್ಟ್ 13ರಂದು ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂತಹ ಕೆಲವು ಕನ್ನಡಪರ ಸಂಘಟನೆಗಳ ಉದ್ದೇಶ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡುವುದೇ ಆಗಿದ್ರೆ ಅವರ ಒತ್ತಾಯದ ಕೇಂದ್ರ ಬಿಂದು ಬಂದ್ ಆಗಬಾರದು, ಶಾಶ್ವತ ಪರಿಹಾರ ಆಗಬೇಕು. ಬಂದ್ನಿಂದ ಒಂದು ದಿನ ಆಕ್ರೋಶ ವ್ಯಕ್ತ ಆಗಬಹುದು, ಆದರೆ ರೈತರಿಗೆ ಹೆಚ್ಚುವರಿ ನೀರು ಸಿಗೋದಿಲ್ಲ. ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಹೊಸ ಜಲಾಶಯಗಳ ನಿರ್ಮಾಣ ಆಗೋದಿಲ್ಲ. ಮಳೆ ನೀರು ಸಂಗ್ರಹವೂ ಕೂಡ ಆಗೋದಿಲ್ಲ. ಪ್ರತಿಭಟನೆಗಳು ಪ್ರಜಾಪ್ರಭುತ್ವದ ಹಕ್ಕು ಅನ್ನೋದರಲ್ಲಿ ಅನುಮಾನ ಇಲ್ಲ. ಆದರೆ ಅವುಗಳ ಗುರಿ ಸರ್ಕಾರವನ್ನು ಕೇವಲ ಒತ್ತಡಕ್ಕೆ ಒಳಪಡಿಸೋದಲ್ಲ, ಸ್ಪಷ್ಟವಾದಂತಹ ನೀತಿ ರೂಪಿಸುವಂತೆ ಒತ್ತಾಯಿಸುವುದಾಗಿರಬೇಕು. ಸಂಘಟನೆಗಳು ವೈಜ್ಞಾನಿಕ ಜಲ ನಿರ್ವಹಣೆ, ಸರ್ಕಾರದೊಂದಿಗೆ ಪರಿಣಾಮಕಾರಿ ಮಾತುಕತೆ, ನ್ಯಾಯಾಂಗದಲ್ಲಿ ಬಲಿಷ್ಠ ವಾದ ಮಂಡನೆ ಮತ್ತು ದೀರ್ಘಾವಧಿಯ ಜಲ ಸಂರಕ್ಷಣಾ ಯೋಜನೆಗಳನ್ನು ಜಾರಿಗೊಳಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದರೆ ಅದು ರಾಜ್ಯಕ್ಕೆ ಹೆಚ್ಚು ಉಪಯುಕ್ತವಾಗ್ತದೆ. ಬಂದ್ನಿಂದ ಯಾವ ಉಪಯೋಗವೂ ಕೂಡ ಆಗೋದಿಲ್ಲ. ಕಾವೇರಿ ವಿವಾದ ಭಾವನೆಗಳ ವಿಷಯ ಮಾತ್ರ ಅಲ್ಲ, ಅದು ಕೃಷಿ, ಕುಡಿಯುವ ನೀರು, ಪರಿಸರ, ಆರ್ಥಿಕತೆ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಸಂಕೀರ್ಣ ಪ್ರಶ್ನೆ. ಆದ್ರಿಂದ ಇದರ ಪರಿಹಾರವು ಘೋಷಣೆಗಳಲ್ಲಿ ಅಲ್ಲ, ವೈಜ್ಞಾನಿಕ ಯೋಜನೆಗಳಲ್ಲಿ ಮತ್ತು ದೂರದೃಷ್ಟಿಯ ಆಡಳಿತದಲ್ಲಿ ಅಡಗಿದೆ ಅನ್ನೋದರಲ್ಲಿ ಏನು ಅನುಮಾನ ಇಲ್ಲ. ಮುಖ್ಯಮಂತ್ರಿಗಳಾಗಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ವಿವೇಚನೆಯ ನಿಲುವು ಸ್ವಾಗತಾರ್ಹವಾಗಿ ಕಾಣುತ್ತದೆ. ಆದರೆ ಅದರ ಮುಂದಿನ ಹಂತವಾಗಿ ಸರ್ಕಾರ ಶಾಶ್ವತ ಜಲನೀತಿಯನ್ನು ರೂಪಿಸಬೇಕಾಗತ್ತೆ. ಅದೇ ಸಂದರ್ಭದಲ್ಲಿ ಬಂದ್ಗೆ ಕರೆ ನೀಡಿರುವಂತಹ ಸಂಘಟನೆಗಳು ಕೂಡ ತಮ್ಮ ಹೋರಾಟವನ್ನ ಒಂದು ದಿನದ ಬಂದ್ಗೆ ಸೀಮಿತಗೊಳಿಸದೆ ಕರ್ನಾಟಕಕ್ಕೆ ದೀರ್ಘಕಾಲದ ಜಲಭದ್ರತೆ ಒದಗಿಸುವಂತಹ ಯೋಜನೆಗಳಿಗಾಗಿ ನಿರಂತರ ಒತ್ತಾಯವನ್ನ ಮಾಡಬೇಕು. ಕಾವೇರಿ ಸಮಸ್ಯೆಗೆ ಕರ್ನಾಟಕಕ್ಕೆ ಈಗ ಬೇಕಾಗಿರೋದು ಮತ್ತೊಂದು ಬಂದ್ ಅಲ್ಲ, ಮತ್ತೊಂದು ದೃಢವಾದಂತಹ ಜಲನೀತಿ ಅನ್ನುವುದು ಇಲ್ಲಿ ಸ್ಪಷ್ಟ. ಈ ಬಗ್ಗೆ ನಿಮ್ಗೇನು ಅನ್ನಿಸ್ತದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.
ಈವರೆಗೆ ಈ ಒಂದು ಸ್ಪೆಷಲ್ ಎಕ್ಸ್ಪ್ಲೈನರ್ ಅನ್ನ ನೋಡಿರೋದಕ್ಕೆ ಮತ್ತು ಕೇಳಿರೋದಕ್ಕೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ನೀವಿನ್ನೂ ಕೂಡ ಸುಮನ್ ಟಿವಿ ಕನ್ನಡದ ಸಬ್ಸ್ಕ್ರೈಬರ್ ಅಲ್ಲದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮುಖೇನವಾಗಿ ನಮ್ಮ ಎಲ್ಲ ಕಂಟೆಂಟ್ಗಳು ನಿಮ್ಮನ್ನ ಶೀಘ್ರದಲ್ಲೇ ತಲುಪುತ್ತೆ. ಥ್ಯಾಂಕ್ ಯು.